ಪಾಪಪುರುಷ ವಿಸರ್ಜನದ ದೇವತೆಗಳು, ಭಗವದ್ರೂಪಗಳು, ಅದರ ಬಗ್ಗೆ ಇಲ್ಲೊಂದಷ್ಟು ಚಿಂತನೆ ಇದೆ. ಇದು ಪಾಪಪುರುಷ ವಿಸರ್ಜನದ ಈ ಸೈಕೋಥೆರಪಿಕಲ್ ಆಂಗಲ್ ಏನಿದೆಯಲ್ಲ ಅದಕ್ಕೇನು ಸಂಬಂಧಪಟ್ಟದ್ದಲ್ಲ, ಶುದ್ಧವಾಗಿ ಶಾಸ್ತ್ರಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಈಗ ನಮಗೆ ಪ್ರಚಲಿತವಾದ ಕ್ರಮದಂತೆ ಬ್ರಹ್ಮಹತ್ಯಾಶಿರಸ್ಕಂಚ ಸ್ವರ್ಣಸ್ಥೇಯ ಭುಜದ್ವಯಂ ಅನ್ನುವಂಥ ಈ ಒಂದು ಶ್ಲೋಕವನ್ನು ಹೇಳಿ ಮುಂದೆ ಹೊಟ್ಟೆಯ ಎಡಭಾಗವನ್ನು ಮುಟ್ಟಿಕೊಂಡು ನಾಭೌ ಷಟ್ಕೋಣ ಮಂಡಲ ಮಧ್ಯಸ್ಥ ನೀಲವರ್ಣ ವಾಯುವಂತರ್ಗತ ಶ್ರೀ ಪ್ರದ್ಯುಮ್ನ ಭಗವಾನ್ ಮಚ್ಚರೀರಸ್ಥಂ ಪಾಪಪುರುಷಂ ವಾಯುನ ಶೋಷಯತು. ನಾಭಿಯಲ್ಲಿ ಷಟ್ಕೋಣ ಮಂಡಲದ ನಡುವೆ ಇರುವಂತಹ ನೀಲವರ್ಣದ ವಾಯುವಂತರ್ಗತನಾದ ಪ್ರದ್ಯುಮ್ನ ರೂಪಿ ಹರಿ ನನ್ನ ಶರೀರದಲ್ಲಿರುವ ಪಾಪಪುರುಷನನ್ನ ಒಣಗಿಸಲಿ ಅಂತ ಪ್ರಾರ್ಥಿಸಬೇಕು. ವಾಯು ಬೀಜ ಮಂತ್ರ ಅಂದ್ರೆ ಓಂ ಯಂ ಓಂ ಅನ್ನುವುದನ್ನು 6 ಬಾರಿ ಜಪಿಸಬೇಕು. ಮುಂದೆ ಓಂ ರಂ ಹೃದಯೇ ತ್ರಿಕೋಣಮಂಡಲ ಮಧ್ಯಸ್ಥ ರಕ್ತವರ್ಣ ವನ್ಯಂತರ್ಗತ ಶ್ರೀಮದ್ ಅನಿರುದ್ಧ ಭಗವಾನ್ ಮಚ್ಚರೀರಸ್ಥಂ ಪಾಪಪುರುಷಂ ವಂದಿನ ನಿರ್ದಹತು. ಓಂ ರಂ ಓಂ ಇತಿ 12 ವಾರಂ ಜಪಿತ್ವ. ನಾಭಿಯಿಂದ ಹೃದಯಕ್ಕೆ ಆ ಪಾಪಪುರುಷನನ್ನು ತಂದು, ಒಣಗಿದ ಪಾಪಪುರುಷನನ್ನು ಹೃದಯಕ್ಕೆ ತಂದು, ಹೃದಯದಲ್ಲಿ ತ್ರಿಕೋಣ ಮಂಡಲದ ನಡುವೆ ಕೆಂಬಣ್ಣದಲ್ಲಿರುವಂತಹ ವನ್ಹಿಯ ಅಂತರ್ಗತನಾದಂತಹ ಅನಿರುದ್ಧ ರೂಪಿಯಾದ ಹರಿ ನನ್ನ ಶರೀರದಲ್ಲಿರುವಂತಹ ಪಾಪಪುರುಷನನ್ನ ಬೆಂಕಿಯಿಂದ ಸುಡಲಿ ಅಂತ ಪ್ರಾರ್ಥಿಸಿ ಓಂ ರಂ ಓಂ ಅಂತ 12 ಬಾರಿ ಜಪಿಸಬೇಕು. ನಾಸಾಗ್ರಸ ಸಂಕರ್ಷಣೋ ಭಗವಾನ್ ಮಚ್ಚರೀರಸ್ಥ ದಗ್ಧ ಪಾಪಪುರುಷಸ್ಯ ಭಸ್ಮ ನಿಸ್ಸಾರಯತು ಇತಿ ವಾಮನಾಸಾಪುಟೇನ ವಾಯುಂ ರೇಚಯತ್. ಅಲ್ಲಿಂದ ಆ ಸುಡಲ್ಪಟ್ಟಂತಹ ಪಾಪಪುರುಷನ ಭಸ್ಮವನ್ನ ಮೂಗಿನ ತುದಿಗೆ ತಂದು, ಮೂಗಿನ ತುದಿಯಲ್ಲಿರುವಂತಹ ಸಂಕರ್ಷಣ ರೂಪಿಯಾದ ಹರಿ ನನ್ನ ಶರೀರದಲ್ಲಿರುವಂತಹ ದಗ್ಧನಾದ ಪಾಪಪುರುಷನ ಭಸ್ಮವನ್ನು ಹೊರಹಾಕಲಿ ಅಂತ ಪ್ರಾರ್ಥಿಸಿ ಮುಂದೆ ಓಂ ಓಂ ಶಿರಸಿ ವರ್ತುಲ ಮಂಡಲ ಮಧ್ಯಸ್ಥ ಶ್ವೇತವರ್ಣ ವರುಣಾಂತರ್ಗತ ಶ್ರೀ ವಾಸುದೇವೋ ಭಗವಾನ್ ಮಚ್ಚರೀರಸ್ಥಂ ಅಮೃತ ವೃಷ್ಟ್ಯಾ ಆಪ್ಲಾವಯತು. ಓಂ ಯಂ ಓಂ ಇತಿ 24 ವಾರಂ ಜಪಿತ್ವಾ. ಶಿರಸ್ಸಿನಲ್ಲಿ ವೃತ್ತಾಕಾರದ ಮಂಡಲದಲ್ಲಿ ಶ್ವೇತವರ್ಣದಾಗಿರುವಂತಹ ವರುಣಾಂತರ್ಗತನಾದಂತಹ ವಾಸುದೇವ ರೂಪಿಯಾದ ಹರಿ ನನ್ನ ಶರೀರವನ್ನ ಮಚ್ಚರೀರಂ ಅಮೃತವೃಷ್ಟ್ಯ ಆಪ್ಲಾವಯತು, ನನ್ನ ಶರೀರವನ್ನ, ನನ್ನ ವ್ಯಕ್ತಿತ್ವವನ್ನ ಅಮೃತಧಾರೆಯಿಂದ ತೋಯಿಸಲಿ ಅಂತ ಪ್ರಾರ್ಥಿಸಿ ವರುಣ ಬೀಜ ಮಂತ್ರವನ್ನ ಅಂದ್ರೆ ಓಂ 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 ಅನ್ನುವುದನ್ನ 24 ಬಾರಿ ಜಪಿಸಬೇಕು. ಇದು ನಮಗೀಗ ಪ್ರಚಲಿತವಾಗಿ ಕಾಣಿಸುವಂತಹ ಒಂದು ಪದ್ಧತಿ. ಇಲ್ಲಿ ಒಬ್ಬರು ಜಿಜ್ಞಾಸೆ ವ್ಯಕ್ತಪಡಿಸಿದ್ದು ಹೀಗಿದೆ. ಹರಿಕಥಾಮೃತ ಸಾರದಲ್ಲಿ 8ನೇ ಸಂಧಿ, ಮಾತೃಕಾ ಸಂಧಿ, ಅದರ 4ನೇ ಪದ್ಯ. ನಾಭಿಯಲ್ಲಿ ಷಟ್ಕೋಲ ಮಂಡಲ ಮಧ್ಯದಿ ಭವಿಷ್ಯದ್ ಬ್ರಹ್ಮನೊಳು ಮುಕ್ತಾಭ ಶ್ರೀ ಪ್ರದ್ಯುಮ್ನ ನಿಪ್ಪನು ವಿಭುಧಗಣ ಸೇವ್ಯ ಶೋಭಿಸುತ ಕೌಸ್ತುಭವೇ ಮೊದಲಾದ ಆಭರಣ ಆಯುಧಗಳಿಂದ ಮಹಾಭಯಂಕರ ಪಾಪಪುರುಷನ ಶೋಷಿಸುತ್ತ ನಿತ್ಯ. ನಾಭಿಯಲ್ಲಿ 6 ದಳದ ಕಮಲ ಇದೆ. ಅಲ್ಲಿ ಭಾವಿ ಬ್ರಹ್ಮನಾದ ಮುಖ್ಯಪ್ರಾಣ ಇದ್ದಾನೆ. ಅವನೊಳಗೆ ಮುತ್ತಿನಂಥ ಕಾಂತಿಯ ಪ್ರದ್ಯುಮ್ನ ರೂಪಿಯಾದ ಭಗವಂತ ಇದ್ದಾನೆ. ಅವನು ಈ ಭಯಂಕರನಾದ ಪಾಪ ಪುರುಷನನ್ನ ಒಣಗಿಸ್ತಾ ಇದ್ದಾನೆ. ಒಣಗಿಸ್ತಾ ನಿತ್ಯ ಅಲ್ಲಿ ನೆಲೆಸಿದ್ದಾನೆ. ಈ ಬ್ರಹ್ಮಹತ್ಯಾ ಶಿರಸ್ಕಂಚ ಅನ್ನುವ ಶ್ಲೋಕ ಏನಿದೆ, ಇದು ವಾಯುಪುರಾಣದಲ್ಲಿ ಮಾಘ ಮಾಸ ಮಾಹಾತ್ಮ್ಯದಲ್ಲಿ ಬಂದಿರುವಂತಹದ್ದು ಅಂತ ಸ್ಮೃತಿ ಮುಕ್ತಾವಲಿ ಅನ್ನೋ ಗ್ರಂಥದಿಂದ ಗೊತ್ತಾಗ್ತದೆ. ಈ ಶ್ಲೋಕವನ್ನು ನಾವು ಹೇಳ್ತೇವೆ ಬ್ರಹ್ಮಹತ್ಯಾ ಶಿರಸ್ಕಂಚ ಅಂತ. ಅದು ಎಲ್ಲಿದು ಅಂತನ್ನೋದು ಹೀಗೆ ಎಲ್ಲರಿಗೂ ಗೊತ್ತಿರಬೇಕು ಆ ಸಂಗತಿ. ಆ ಪಾಪ ಪುರುಷ, ನಾವು ಮಾಡಿದ ಪಾಪಗಳೆಲ್ಲ ಒಂದು ಆಕಾರವನ್ನು ತಿಳಿದಿವೆ. ಎಲ್ಲಾ ಪಾಪಗಳು ಕೂಡ ಒಂದೊಂದು ಚೇತನ ವ್ಯಕ್ತಿಯನ್ನು ಹೊಂದಿವೆ. ಆ ಪಾಪ ಪುರುಷನಿಗೆ ಬ್ರಹ್ಮಹತ್ಯೆಯ ಶಿರಸ್ಸು, ಸ್ವರ್ಣಸ್ಥೇಯ ಅನ್ನುವುದು ಅವನ 2 ಬಂಗಾರ ಕದಿಯುವುದು ಅವನ 2 ತೋಳು, ಸುರಾಪಾನ ಅನ್ನುವುದು ಅವನ ಹೃದಯ, ಗುರುಪತ್ನಿ ಗಮನ ಅನ್ನುವುದು ಅವನ 2 ತೊಡೆ, ಬ್ರಹ್ಮಹತ್ಯಾ ಪಾಪ ಮಾಡಿದವರ ಸಹವಾಸ ಮಾಡುವುದೇ ಅವನ 2 ಪಾದ. ಅವನ ಅಂಗೋಪಾಂಗಗಳೆಲ್ಲ ಬೇರೆ ಬೇರೆ ಪಾಪಗಳು.
ಉಪಪಾತಕಗಳೆಲ್ಲ ಅವನ ರೋಮಗಳು. ಕೆಂಬಣ್ಣದ ಗಡ್ಡ ಮೀಸೆ, ಕಣ್ಗಳು. ಅಚೇತನ ಮಧೋವಕ್ತ್ರಂ ದಗ್ಧಪಾತಕ ಸನ್ನಿಭಂ, ಕೆಳಮುಖ ಮಾಡಿದ್ದಾನೆ, ಕೈಯಲ್ಲಿ ಖಡ್ಗ ಗುರಾಣಿ ಹಿಡಿದಿದ್ದಾನೆ. ಹೀಗೆ ಆತನ ವರ್ಣನ ಇದೆ. ಕೃಷ್ಣ ವರ್ಣನಾಗಿದ್ದಾನೆ. ಕುಕ್ಷೌ ವಾಮೇ ವಿಚಿಂತಯೇತ್, ಎಡಭಾಗದಲ್ಲಿ ಆತನ ಚಿಂತನೆ ಮಾಡಬೇಕು. ಇದು ಅದರ ಅರ್ಥ. ಹರಿಕಥಾಮೃತಸಾರದಲ್ಲಿ ಹೀಗೆ 8ನೇ ಸಂಧಿ 4ನೇ ಪದ್ಯದಲ್ಲಿ ಬಂದಿರುವಂತಹ ಈ ವಿಷಯ ಏನಿದೆ, ಈಗ ಪ್ರಚಲಿತ ಇರುವಂತಹ ಏನು ಪಾಪಪುರುಷ ವಿಸರ್ಜನೆ ಇದೆ, ಆ ದೇವತೆಗೆ ಹೊಂದುತ್ತದೆ. ಅಲ್ಲಿಯೂ ಕೂಡ ಷಟ್ಕೋಣ ಮಂಡಲ ಮಧ್ಯಸ್ಥನಾದಂತಹ ವಾಯುವಿನ ಒಂದು ವರ್ಣನ ಇದೆ. ಆದರೆ ರೂಪ ಎರಡೂ ಕಡೆ ವ್ಯತ್ಯಾಸ ಆಗಿದೆ. ಈಗ ಹರಿಕಥಾಮೃತಸಾರದಲ್ಲಿ ಕಾಣುವಂತೆ ಮುಕ್ತಾಭ, ಮುತ್ತಿನ ಬಿಳಿ ಬಣ್ಣದಿಂದ ಕೂಡಿದವನು. ಈಗ ನಮಗೆ ಕಾಣಿಸುವುದು ನೀಲವರ್ಣನಾದಂತಹ ವಾಯುವಂತರ್ಗತನಾದಂತಹ ಪ್ರದ್ಯುಮ್ನ. ಪ್ರದ್ಯುಮ್ನನ್ನು ನೀಲವರ್ಣದಲ್ಲಿ ನಾವು ಧ್ಯಾನಿಸಬೇಕು ಅಂತ ಇರೋದು. ಈಗ ಒಂದು ವ್ಯತ್ಯಾಸ ಇದೆ. ಇಲ್ಲಿ ವರ್ಣ ವ್ಯತ್ಯಾಸ ಇದ್ರೂ ಕೂಡ ಆ ದೇವತಾ ಏನಿದ್ದಾನೆ ಪ್ರದ್ಯುಮ್ನ ರೂಪಿ ಭಗವಂತ ಅಂತ ಹೇಳಿ, ಅದ್ರ ಬಗ್ಗೆ ಮುಂದೆ ಯಾವುದೇ ಸಂಶಯವಿಲ್ಲ. ಭಿನ್ನಾಭಿಪ್ರಾಯ, ಭಿನ್ನತೆ ಏನಿಲ್ಲ. ಅದೇ ಹರಿಕಥಾಮೃತಸಾರದ 9ನೇ ಸಂಧಿಯ 18ನೇ ಪದ್ಯದಲ್ಲಿ ಹೀಗೆ ವರ್ಣನೆ ಇದೆ. ಇದು ವರ್ಣ ಪ್ರಕ್ರಿಯಾ ಸಂಧಿ. ಆ ನಳಿನ ಭವ ನಾಡಿಯೊಳಗೆ ತ್ರಿಕೋಣ ಚಕ್ರವು 20, ಅಲ್ಲಿ ಕೃಶಾನುಮಂಡಲ ಮಧ್ಯಗನು ಸಂಕರ್ಷಣಾಹ್ವಯನು ಹೀನ ಪಾಪಾತ್ಮಕ ಪುರುಷನ ದಹಾನ ಗೈಸುತ್ತ ದಿನ ದಿನದಿ ವಿಜ್ಞಾನಮಯ ಶ್ರೀ ವಾಸುದೇವನ ಐದಿಸುವ ಕರುಣಿ. ಆ ಬ್ರಹ್ಮನಾಡಿಯೊಳಗೆ ತ್ರಿಕೋಣ ಚಕ್ರ ಇದೆ. ಅಲ್ಲಿ ಅಗ್ನಿಮಂಡಲದ ಮಧ್ಯದಲ್ಲಿ ಸಂಕರ್ಷಣ ರೂಪಿಯಾದ ಭಗವಂತ ಇದ್ದಾನೆ. ಪಾಪ ಪುರುಷನನ್ನು ಆತ ನಿತ್ಯ ಸುಡ್ತಾನೆ. ಈ ವಿಜ್ಞಾನಮಯನಾದ ವಾಸುದೇವನ ಹತ್ತಿರ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಅಲ್ಲಿದೆ. ಹೀಗಿದು 9ನೇ ಸಂಧಿ 18ನೇ ಪದ್ಯದಲ್ಲಿ ಬರುವಂತಹ ಸಂಗತಿ ಏನಿದೆಯಲ್ಲ, ಇದು ಈಗ ಪ್ರಚಲಿತ ಇರುವಂಥದಕ್ಕೆ ನಮಗೆ ಹೊಂದಾಣಿಕೆ ಕಾಣುವುದಿಲ್ಲ. ಪ್ರಚಲಿತ ನಮಗೆ ತ್ರಿಕೋಣ ಮಂಡಲ ಮಧ್ಯಸ್ಥನಾದಂತಹ ಅನಿರುದ್ಧ ರೂಪಿಯಾದ ಭಗವಂತ, ಆತ ಪಾಪಗಳನ್ನು ಸುಡಬೇಕು ಅಂತ ಕೇಳಿಕೊಳ್ಳುವಂತಹ ವ್ಯತ್ಯಾಸ ಇದೆ. ಹೀಗೆ ಹರಿಕಥಾಮೃತಸಾರದಲ್ಲಿ ವ್ಯತ್ಯಸ್ತವಾಗಿದೆ. ನಾವಿದನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು. ಇದೊಂದು ಜಿಜ್ಞಾಸ. ಪ್ರಚಲಿತವಾಗಿರುವಂತಹ ಈ ರೀತಿ ಮತ್ತು ಹರಿಕಥಾಮೃತಸಾರ ಇವೆರಡನ್ನು ಕೂಡ ಹೊಂದಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಮೂಲಭೂತವಾಗಿ ನಮಗೆ ಇದಕ್ಕೆ ಆಧಾರಗಳು ಆಚಾರ್ಯರ ತಂತ್ರಸಾರ ಸಂಗ್ರಹ ಮತ್ತು ಜಯತೀರ್ಥರ ಪದ್ಯಮಾಲ. ಅವುಗಳಲ್ಲೇ ಈ ದೇವತೆಗಳ ಬಗ್ಗೆ ನಿರ್ದಿಷ್ಟವಾದಂತಹ ಯಾವುದೇ ವರ್ಣನ ಇಲ್ಲ. ತಂತ್ರಸಾರ ಸಂಗ್ರಹದ 2ನೇ ಅಧ್ಯಾಯ 6ನೇ ಶ್ಲೋಕದಲ್ಲಿ ಆದಾವಯವ ಜಪೇ ಕುರ್ಯಾತ್ ಶೋಷಣಂ ದಹನಂ ಪ್ಲುತಿಂ ವಾಯುವಗ್ನಿ ವಾರುಣೈ ಬೀಜೈ ಧ್ಯಾತ್ವಾ ತನ್ಮಂಡಲೇ ಹರಿಂ. ಜಪ ಕಾಲದಲ್ಲಿ, ಜಪ ಮಾಡುವುದಕ್ಕಿಂತ ಮುಂಚೆ ವಾಯು, ಅಗ್ನಿ ಮತ್ತು ವರುಣರ ಬೀಜಾಕ್ಷರಗಳು, ಅವುಗಳಿಂದ ಈ ಕ್ರಮವಾಗಿ ಉದರ, ಹೃದಯ ಮತ್ತು ಶಿರಸ್ಸುಗಳಲ್ಲಿ ಆಯಾ ದೇವತಾ ಮಂಡಲಗಳಲ್ಲಿ, ವಾಯುಮಂಡಲ, ಅಗ್ನಿಮಂಡಲ ಮತ್ತು ವರುಣ ಮಂಡಲಗಳಲ್ಲಿ ಭಗವಂತನನ್ನು ನೆನೆದು ಪಾಪ ಪುರುಷನನ್ನು ಒಣಗಿಸಬೇಕು, ಸುಡಬೇಕು ಮತ್ತು ತಾನು ಅಮೃತಧಾರೆಯಿಂದ ಮೀಯಬೇಕು, ಸ್ನಾನ ಮಾಡಬೇಕು ಅಂತಿಷ್ಟಿದೆ. ಬನ್ನಂಜ ಗೋವಿಂದಾಚಾರ್ಯರು ಮೊದಲಾದವರ ಪುಸ್ತಕಗಳಲ್ಲೂ ಕೂಡ ಈ ದೇವತೆಗಳು ಯಾರು ಅಂತ ಅನ್ನೋದನ್ನ ವರ್ಣನೆ ಮಾಡಲಿಲ್ಲ. ಮತ್ತೆ ಜಯತೀರ್ಥರ ಪದ್ಯಮಾಲ ಮತ್ತೊಂದು ಆಧಾರ. ಆ ಜಯತೀರ್ಥರ ಪದ್ಯಮಾಲಾದಲ್ಲಿಯೂ ಕೂಡ ತತಶ್ಚ ಬ್ರಹ್ಮಹತ್ಯೇತಿ ಧ್ಯಾಯೇತ್ ಸ್ವಂ ಪಾಪಪುರುಷಂ, ಬ್ರಹ್ಮಹತ್ಯ ಎಂಬ ಮಂತ್ರವನ್ನು ಹೇಳಿ ಪಾಪಪುರುಷನನ್ನು ಚಿಂತಿಸಬೇಕು. ಅವನನ್ನ ನಾಭಿದೇಶಕ್ಕೆ ತಂದು ವಾಯು ಬೀಜಾಕ್ಷರದಿಂದ ಸುಡಬೇಕು. ವಾಯು ಬೀಜೇನ ಶೋಷಯತ್ ಹೃದಗ್ನಿ ಬೀಜತೋ ದಗ್ಧ ಭಸ್ಮ ವಾಮನಸಾ ತ್ಯಜೇತ್ ವಾರುಣೇನಾಥ ಬೀಜೇನ ಶಿರಸ್ಥ ಅಮೃತಧಾರೆಯ ಪ್ಲಾವಯೇತ್ ಸರ್ವಗಾತಾನಿ ಕೃತ್ವಾತ್ಮಾನಂ ತಥೋ ಹೃದಿ ಅಂತ ಇವು ಈ ಪದ್ಯಮಾಲಾದ 33, 34 ಈ ಶ್ಲೋಕಗಳು. ಇಲ್ಲಿಯೂ ಕೂಡ ಅಗ್ನಿಬೀಜ, ವಾಯುಬೀಜ, ಅಗ್ನಿಬೀಜ, ವರುಣ ಬೀಜ ಇವುಗಳಿಂದ ಆತನನ್ನು ತ್ವಯಿಸಬೇಕು ಅಂತಿಷ್ಟೇ
ಆತನನ್ನು ಒಣಗಿಸಬೇಕು, ಸುಡಬೇಕು, ಮತ್ತು ಶರೀರವನ್ನು ನಾವು ಪರಮಾತ್ಮನ ಅಮೃತಧಾರೆಯಿಂದ ತೋಯಿಸಿಕೊಳ್ಳಬೇಕು ಅಂತ ಇಷ್ಟೇ ಹೇಳಿದ್ದಾರೆ. ಮತ್ತೆ ಆ ವಾಯುಬೀಜ, ಅಗ್ನಿಬೀಜ ಮತ್ತು ವರುಣ ಬೀಜ ಇವುಗಳನ್ನು ವರ್ಣಿಸಿದ್ದಾರಷ್ಟೇ ಹೊರತು ಯಾವ ದೇವತೆಗಳು ಅಂತ ಅವರು ಕೂಡ ವರ್ಣಿಸಿರಲಿಲ್ಲ ಪದ್ಯಮಾಲಾದಲ್ಲಿ. ಇದಕ್ಕೆಲ್ಲದಕ್ಕೂ ಜಯತೀರ್ಥರು ಮತ್ತೆ ಮಧ್ವಾಚಾರ್ಯರು ಅವರಂತೆ ಮತ್ತೊಂದು ಪ್ರಾಚೀನವಾದಂತಹ ಕೃತಿ ಅಂದರೆ ಯೋಗ ದೀಪಿಕಾ, ನಾರಾಯಣ ಪಂಡಿತರ ಯೋಗ ದೀಪಿಕಾ. ಅಲ್ಲಿ ಒಂದಷ್ಟು ಇದ್ರ ಬಗ್ಗೆ ಮಾಹಿತಿಗಳಿದೆ. ದೇವತೆಗಳ ಬಗ್ಗೆ ಅಲ್ಲಿಯೂ ಕೂಡ ಏನು ಮಾಹಿತಿ ಬಂದಿಲ್ಲ. ಯೋಗ ದೀಪಿಕಾದ ದ್ವಿತೀಯ ಪಟಲದಲ್ಲಿ ವನ್ಹಿನ ಪವನಾಯಾಮೈ ವಾಯುವಾಸ್ಫಾಲನ ಪ್ರಸಾರಿಭಿ ಹೃದಬ್ಜಸ್ಥ ನೃಸಿಂಹಾಗ್ನಿ ಜ್ವಾಲೈ ಪಾಪ್ಮಾ ಸದಹ್ಯತೆ ವಾಯುನಾ ಸಾನುಬಂಧೇಸ್ಮಿನ್ ಭಸ್ಮರೂಪೇಣ ರೇಚಿತೆ. ಇದು ದ್ವಿತೀಯ ಪಟಲದ 63, 64, 65 ಇವೆಲ್ಲ ಶ್ಲೋಕಗಳು. ನಾವೀಗ ಆ ಪಾಪ ಪುರುಷನನ್ನು ಸುಡುವವನು ಅನಿರುದ್ಧ ರೂಪಿಯಾದಂತಹ ಭಗವಂತ ಅಂತ ಪ್ರಚಲಿತ ಪದ್ಧತಿಯಲ್ಲಿ ನೋಡಿದ್ದೇವೆ. ಹರಿಕಥಾಮೃತಸಾರಕಾರರು ಹೇಳಿದರು ಸಂಕರ್ಷಣ ರೂಪಿಯಾದ ಭಗವಂತನೇ ಪಾಪ ಪುರುಷನನ್ನು ಸುಡ್ತಾನೆ ಅಂತ. ನಾರಾಯಣ ಪಂಡಿತರು ಯೋಗ ದೀಪಿಕಾದಲ್ಲಿ ಹೇಳ್ತಾರೆ ನರಸಿಂಹ ರೂಪಿಯಾದಂತಹ ಅಗ್ನಿ ರೂಪನಾದಂತಹ ನರಸಿಂಹ ಅವನೇ ಈ ಪಾಪ ಪುರುಷನನ್ನ ಸುಡುತ್ತಾನೆ ಅಂತ ಹೇಳಿ ಇದನ್ನ ಬನ್ನಂಜಿ ಗೋವಿಂದಾಚಾರ್ಯರು ತಮ್ಮ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಹೀಗೆ ಮೂಲತಃ ಆಚಾರ್ಯರು ಏನು ಹೇಳದೇ ಇರೋದ್ರಿಂದ ಮತ್ತೆ ಇದನ್ನ ಆಯಾ ಸಾಧಕರು ತಮ್ಮ ಮೂಲಗಳಿಗೆ ತಕ್ಕಂತೆ ತಮ್ಮ ಪರಂಪರೆಗಳಿಗೆ ತಕ್ಕಂತೆ ಆಚರಿಸ್ತಾ ಬಂದಿದ್ದಾರೆ ಅಂತ ಕಾಣಿಸ್ತದೆ. ಈ ಪರಮಾತ್ಮನ ಆ 4 ರೂಪಗಳು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳು ಚತುರ್ಮೂರ್ತಿಯ ಉಪಾಸನೆಯನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಅದರಿಂದ ಇಲ್ಲಿಯೂ ಕೂಡ ಆ ಚತುರ್ಮೂರ್ತಿಯ ಉಪಾಸನೆ ಇರಲಿ ಅಂತ ಬೇರೆ ಯಾರೋ ಅದನ್ನ ಸೇರಿಸಿದಂತೆ ಕಾಣಿಸ್ತದೆ. ಆತನನ್ನ ಒಣಗಿಸಲಿಕ್ಕೆ, ಸುಡಲಿಕ್ಕೆ, ಭಸ್ಮವನ್ನು ಹೊರಹಾಕಲಿಕ್ಕೆ, ಮತ್ತೆ ಆತನನ್ನ ನಮ್ಮ ಶರೀರವನ್ನ ಅಮೃತಧಾರೆಯಿಂದ ಪವಿತ್ರಗೊಳಿಸಿಕೊಳ್ಳಲಿಕ್ಕೆ 4 ರೂಪಗಳು ಬೇಕು. ಹೀಗೆ 4 ರೂಪಗಳು ಬೇಕಾಗಿರುವುದರಿಂದ 4 ರೂಪದ ಭಗವಂತನನ್ನು ಇಲ್ಲಿ ಧ್ಯಾನ ಮಾಡಬೇಕು ಅಂತ ಹೀಗೋ ಅದನ್ನ ಯಾರೋ ಒಬ್ಬರು ಆಚರಣೆಗೆ ತಗೊಂಡಂತೆ ಕಾಣಿಸ್ತದೆ. ಸ್ವಾರಸ್ಯದ ಸಂಗತಿ ಅಂದ್ರೆ ತಂತ್ರಸಾರದಲ್ಲಿ ಆ 2ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದಲ್ಲಿ ಶೋಷಣ, ದಹನ, ಪ್ಲುತಿ ಅಂತ 3 ಅಂಗಗಳನ್ನು ಹೇಳಿದ್ದಾರೆ. ಅವನು ಭಸ್ಮವನ್ನು ಹೊರಹಾಕುವುದ್ರ ಬಗ್ಗೆನೂ ಕೂಡ ಅವರೇನು ಹೇಳಲಿಲ್ಲ. ತಂತ್ರಸಾರವನ್ನು ವ್ಯಾಖ್ಯಾನಿಸಿದಂತಹ ಬನ್ನಂಜ ಗೋವಿಂದಾಚಾರ್ಯರು ಕೂಡ ಆ ಭಸ್ಮವನ್ನು ಹೊರಹಾಕುವುದ್ರ ಬಗ್ಗೆ ಏನು ವಿವರಣೆಗಳನ್ನೇ ಕೊಟ್ಟಿಲ್ಲ. ಮತ್ತೊಂದು ಸಂಗತಿ, ಈಗ 6 ಬಾರಿ ವಾಯು ಬೀಜಾಕ್ಷರ, 12 ಬಾರಿ ಅಗ್ನಿ ಬೀಜಾಕ್ಷರ, 24 ಬಾರಿ ವರುಣ ಬೀಜಾಕ್ಷರ ಅಂತೇನೀಗ ಪ್ರಚಲಿತ ಪದ್ಧತಿ ಇದೆ. ಅದನ್ನು ಗೋವಿಂದಾಚಾರ್ಯರು 3 ಬಾರಿ ಓಂ ಎಂ ಓಂ ಅಂತ ಹೇಳಿ ಪಾಪ ಪುರುಷನನ್ನು ಒಣಗಿಸಬೇಕು, 6 ಬಾರಿ ಓಂ ರಂ ಓಂ ಅಂತ ಹೇಳಿ ಆತನನ್ನು ಸುಡಬೇಕು, ಮತ್ತೆ 12 ಬಾರಿ ಓಂ ಓಂ ಅಂತ ವರುಣ ಬೀಜಾಕ್ಷರವನ್ನು ಹೇಳಿ ಆ ಅಮೃತ ಧಾರೆಯಿಂದ ಸ್ನಾನ ಮಾಡ್ಕೋಬೇಕು ಅಂತ ಈ ತರ ಹೇಳಿದ್ದಾರೆ. ಮತ್ತೆ ಪಾಪ ಪುರುಷನ ನಿರಸನದ ಬಗ್ಗೆ ಅನೇಕ ಪದ್ಧತಿಗಳು ಬಳಕೆಯಲ್ಲಿವೆ. ಯೋಗದ ದೀಪಿಕಾ ಮೊದಲಾದ ಪ್ರಾಚೀನ ಗ್ರಂಥಗಳಿಗೆ ಅನುಸಾರವಾಗಿ ಈ ಒಂದು ಪದ್ಧತಿಯನ್ನ ನಾನು ಕೊಟ್ಟಿದ್ದೇನೆ ಅಂತ ಅವರು ಅದಕ್ಕೆ ಉಲ್ಲೇಖಗಳನ್ನು ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಈ ತಂತ್ರಸಾರಕ್ಕೆ ವ್ಯಾಖ್ಯಾನಗಳನ್ನು ಬರೆದಂಥ ವ್ಯಾಸರಾಜ ಮಠದ ರಘುನಾಥ ತೀರ್ಥರು ತತ್ವಕಣಿಕಾ ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಕೂಡ ಇಲ್ಲಿ ಯಾವ ದೇವತೆಗಳು ಏನು ಅಂತನ್ನುವುದನ್ನ ವಿವರಿಸಿಲ್ಲ. ತಂತ್ರಸಾರಕ್ಕೆ ವ್ಯಾಖ್ಯಾನ ಬರೆದಂತಹ ಛಲಾರಿ ಶೇಷಾಚಾರ್ಯರು ಅವರು ಯಾವುದೇ ದೇವತೆಗಳನ್ನ ಉಲ್ಲೇಖಿಸಿಲ್ಲ, ಭಗವಂತನ ರೂಪಗಳನ್ನು ಇಲ್ಲಿ ಅವರು ಉಲ್ಲೇಖಿಸಲಿಲ್ಲ. ಆದರೆ ಆ ವಾಯು ಬೀಜಾಕ್ಷರ, ವರುಣ ಬೀಜಾಕ್ಷರ ಮತ್ತು ಅಗ್ನಿ ಬೀಜಾಕ್ಷರ ಇವುಗಳ ಉಲ್ಲೇಖವೊಂದನ್ನ ಹಾರೀತ ಸ್ಮೃತಿಯನ್ನು ಉದ್ಧರಿಸಿ ಹೇಳಿದ್ದಾರೆ. ನಾಭಿಸ್ಥಾನ ಸ್ಥಿತಂ ನೀಲಂ
ಚಕ್ರಂ ಷಟ್ಕೋಣ ಸಂಯುತಂ ತ್ರಿಕೋಣ ಮನಲಂ ಚಕ್ರಂ ರಕ್ತಬೀಜಯುತಂ ಹೃದಯ ವರ್ತುಲಂ ವಾರುಣಂ ಚಕ್ರಂ ಮೂರ್ಧ್ನಿ ಸ್ಫಾಟಿಕ ಸನ್ನಿಭಂ ಅಂತ ಹೀಗೆ ವಾಯು ಅಗ್ನಿ ವರುಣ ಮಂಡಲಗಳ ಲಕ್ಷಣವೊಂದನ್ನು ಅವರು ಉದ್ಧರಿಸಿದ್ದಾರೆ. ಸಂಖ್ಯೆಯನ್ನ ಅದು 6, 12, 24 ಅಥವಾ 3, 6, 12 ಅನ್ನೋದನ್ನ ಅವರು ವಿವರಿಸುವಾಗ ಷಟ್ ದ್ವಿಷಟ್ ಚತುರ್ವಿಂಶತಿ ಅಂತ 6, 12, 24 ಅಂತ ಈ ತರ ಹೇಳಿದ್ದಾರೆ. ಹೀಗೆ ಮೂಲತಃ ಯಾವುದೇ ಸ್ಪಷ್ಟವಾದ ಪ್ರಮಾಣ ಇಲ್ಲದೆ ಇರುವುದರಿಂದ ಆ 4 ದೇವತಾ ರೂಪಗಳು ಅದನ್ನು ಯಾವುದಂತ ನಾವು ನಿರ್ಧರಿಸುವುದು ಕಷ್ಟ ಆಗ್ತದೆ. ಹರಿಕಥಾಮೃತಸಾರಕ್ಕನುಸಾರವಾಗಿ ಆದರೂ ಮಾಡಬಹುದು, ಪ್ರಚಲಿತ ಪಾಠಕ್ಕನುಸಾರವಾಗಿ ಆದರೂ ಮಾಡಬಹುದು. ಯೋಗ ದೀಪಿಕಾದಲ್ಲಿ ನಾರಾಯಣ ಪಂಡಿತರು ತಿಳಿಸಿದಂತೆ ನೃಸಿಂಹಾಗ್ನಿಯಿಂದ ಪಾಪಪುರುಷ ದಗ್ಧನಾಗ್ತಾನೆ ಅಂತಾದರೂ ಅನುಸಂಧಾನ ಮಾಡ್ಕೊಳ್ಬಹುದು. ಇನ್ನು ಯಾರಾದರೂ ಪರಶುರಾಮ ರೂಪಿಯಾದಂತಹ ಭಗವಂತ ಪಾಪಪುರುಷನನ್ನ ಭಸ್ಮ ಮಾಡ್ತಾನೆ ಅಂತ ಆಲೋಚನೆ ಮಾಡಿದರೂ ಅನುಸಂಧಾನ ತಂದುಕೊಂಡ್ರು ಅದು ಏನು ತಪ್ಪಾಗ್ಲಿಕ್ಕಿಲ್ಲ. ಸಂಹರ್ತ ಸರ್ವದೋಷಾಣ ಅಗ್ನಿಸ್ಥ ಸರ್ವದಾಹಕ ನಿತ್ಯಾನಂದ ಅಗ್ನಿವರ್ಣಶ್ಚ ರಾಮ ಪರಶುಭೃತ್ಸದ ಅಂತ ಉಪನಿಷತ್ ಭಾಷ್ಯದಲ್ಲಿ ಬೃಹದಾರಣ್ಯಕ ಭಾಷ್ಯ ಅಂತ ನೆನಪು. ಎಲ್ಲ ದೋಷಗಳನ್ನು ಪರಿಹರಿಸುವವನು. ಅಗ್ನಿಸ್ಥ ಸರ್ವದಾಹಕ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಅಗ್ನಿಯಲ್ಲಿದ್ದು ಅಂತ ಪರಶುರಾಮನ ವರ್ಣನೆ ಇದೆ. ಅವನು ಈ ಪಾಪ ಪುರುಷನನ್ನು ಸುಟ್ಟಾಕ್ತಾನೆ ಅಂತ ಅನುಸಂಧಾನ ಮಾಡಿದರೂ ಏನು ತಪ್ಪಾಗಲಿಕ್ಕಿಲ್ಲ. ಹೀಗಿರುವುದರಿಂದ ಸಾಧಕರಾದವರು ತಮಗೆ ಅನುಕೂಲ ಆಗುವಂತೆ 3, 6 ಅಥವಾ 12, 6, 12 ಅಥವಾ 24 ಈ ಸಂಖ್ಯೆಯಲ್ಲಿ ತಮಗೆ ಬೇಕಾದ 3 ಭಗವದ್ ರೂಪಗಳು ಅಥವಾ 4 ಭಗವದ್ ರೂಪಗಳು ಅದನ್ನ ಚಿಂತನೆ ಮಾಡ್ತಾ ಪಾಪಪುರುಷ ವಿಸರ್ಜನವನ್ನು ಮುಂದುವರಿಸಬಹುದು. ಇದರ ಬಗ್ಗೆ ನೀವೇನಾದರೂ ಅಭಿಪ್ರಾಯಗಳನ್ನು ತಿಳಿಸುವುದಿದ್ರೆ ತಿಳಿಸಬೇಕು.